ವರದರಾಜ್ ಅವ್ರು ಎಲ್ಲಿದ್ದಾರೆ? ಎದುರುಗಡೆ. ಕಾತ್ಯಾಯಿನಿ ಬಂದ್ಲು. ಕಾತ್ಯಾಯಿನಿ ನಿಮ್ಮ ಅಪ್ಪನಿಗೆ ಎಲ್ಲ ಗೊತ್ತು. ಲಕ್ಷ್ಮಿ ಅತ್ತೆ ಫೋನ್ ಮಾಡಿ ಹೇಳಿದ್ರು. ಅಮ್ಮ, ಇನ್ನೊಂದ್ಸಲ ನಿನ್ ಬಾಯಲ್ಲಿ ಅಮ್ಮ ಅನ್ನೋ ಶಬ್ದ ಬಂದ್ರೆ ಆಸಿಡ್ ಹುಯ್ದ್ಬಿಡ್ತೀನಿ ನಿನ್ ಬಾಯಿಗೆ. ಅದ್ ಯಾವನ್ ಜೊತೆಗೂ ಸುಖಕ್ಕೆ ಆಸೆ ಪಟ್ಟಿದ್ಯಲ್ಲ, ಅವನ್ ಜೊತೆನೆ ಹೋಗಿ ಸಾಯತ್ತಾನೆ. ಅದನ್ನ ಬಿಟ್ಟು ನಮ್ಮ ಅಪ್ಪನ ಜೀವಕ್ಕೆ ಯಾಕೆ ಕೂತು ತಂದೆ? ಕಾತ್ಯಾಯಿನಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಬಾಯಿ ಮುಚ್ಚೆ ಬೇವರ್ಸಿ. ಕಾತ್ಯಾಯಿನಿ, ವಿದ್ಯಾವಂತರ ಬಾಯಲ್ಲಿ ಬರೋ ಮಾತಲ್ಲ ಇದು. ಇವಳು ಕೊಟ್ಟಿರೋ ಟೆನ್ಷನ್ ತಡಿಯಕ್ಕಾಗದೆ ಆಸ್ಪತ್ರೆ ಸೇರಿದ್ರು ನನ್ನ ಜನ್ಮ ಕೊಟ್ಟಿರೋ ಅಪ್ಪ ಮಾವ. ನನ್ನ ಕರಳು ಚುರುಕ್ ಅಂದಷ್ಟು ಇಲ್ಲಿ ಯಾರ ಕರಳು ಚುರುಕ್ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಹೆತ್ತವ್ರನ್ನ ನುಂಗ್ಕೊಂಡು ನಮ್ಮನೆ ಸೇರ್ದೆ. ಈಗ ನಮ್ಮಪ್ಪನ ನುಂಗ್ಕೊಳಕ್ ನೋಡ್ತಿದ್ಯಾ? ನೀನಿನ್ನ ಇಲ್ಲೇ ಇದ್ರೆ ಇನ್ನ ಯಾರ್ಯಾರ ಜೀವಕ್ಕೆ ಕೂತು ತಂದ್ಬಿಡ್ತೀಯೋ. ನಡಿಯ ಆಚೆ. ನಡಿ ಅಂದೆ. ಕಾತ್ಯಾಯಿನಿ ಬಿಡೆ ಅಣ್ಣ. ಕಾತ್ಯಾಯಿನಿ ಕಾರಣ ಏನೇ ಇರ್ಲಿ ಅಮ್ಮ, ನೀನ್ ಆಸ್ಪತ್ರೆಯಿಂದ ಹೀಗೆ ಬರಬಾರ್ದಾಗಿತ್ತು. ನೀನು ಬರೋದಲ್ಲೇ ನನ್ನನ್ನು ಎಳ್ಕೊಂಡ್ ಬಂದಿದೀಯ. ಅವರು ನಮ್ಗೆ ಆಶ್ರಯ ಕೊಟ್ಟು ನನಗೆ ಪಾಠ ಕಲಿಸಿದ ಗುರುಗಳವರು. ಮಾವ ಕಣಮ್ಮ ಆಸ್ಪತ್ರೆಯಲ್ಲಿ ಇರೋದು. ಇದಕ್ಕೆಲ್ಲ ಕಾರಣ ಸ್ವತಃ ನಿನ್ ಮಾವನೇ. ಆ ಅನಾಥೆ ಮನೆ ಕರ್ಕೊಂಬಂದು ಬೆಳೆಸಿದ್ದೆ ಅವ್ನು ಮಾಡಿದ ದೊಡ್ಡ ತಪ್ಪು. ಸ್ವಂತ ಒಳ ಹುಟ್ಟಿದ ತಂಗಿ ಮೇಲೆ ತೋರಿಸದೇ ಇರದಂತ ಅಕ್ರೆ ಹಿರಣ್ಮೈ ಮೇಲೆ ತೋರಿಸ್ದ. ಸ್ವಂತ ಮಗಳ ಮೇಲೆ ತೋರಿಸ್ಬೇಕಾಗಿದ್ದ ಮಮಕಾರ ಹಿರಣ್ಮೈ ಮೇಲೆ ತೋರಿಸ್ದ. ಇವತ್ತು ಅವಳೇ ಅವನ ಜೀವಕ್ಕೆ ಮುಳ್ಳಾಗ್ಬಿಡಿದಾಳೆ. ಅಣ್ಣನ ಮೇಲೆ ಅನುಕಂಪ ಇದೆ, ಅದಕ್ಕೆ ಮೇಲೆ ಕೂಡ. ಕಟ್ಕೊಂಡ್ ಗಂಡ ರಕ್ತಕಾರಿ ಆಸ್ಪತ್ರೆ ಸೇರಿದಾನೆ ಅಂದ್ರೆ ಎಂಥ ಗಟ್ಟಿ ಗುಂಡ್ಗೆ ನಡ್ಗೋಗೋದು ಸಹಜ. ಬೈದಳು ಹೇಳಿರ್ತಾರ. ಅದಕ್ಕೆ ನನ್ನ ಕೋಪ ಇರೋದು ಹಿರಣ್ಮೈ ಮೇಲೆ. ಆ ಹಿರಣ್ಮಯಿ ನಿನ್ನೇ ಬೇಡ ಅಂದ್ಬಿಟ್ಲಲ್ಲೋ. ಮೂರೊತ್ತು ಅವಳು ಹಿಂದೆ ಮುಂದೆನೆ ಅಲಿತಾ ಇದ್ದೆ, ಅವಳಿಗೋಸ್ಕರ ಪ್ರಾಣ ಕೊಡೋಕ್ಕೂ ಹೋಗಿದ್ಯಲ್ಲೋ. ಇವತ್ತು ಅವಳು ಎಲ್ಲದನ್ನು ಮರೆತು ನಿನ್ನನ್ನೂ ಮರೆಯಕ್ಕೆ ಸಿದ್ಧ ಆಗಿದ್ದಾಳೆ. ಅದಕ್ಕೆ ಅವಳಿಗೆ ಒಂದು ಮಾತು ಅನ್ಲಿಲ್ವಲ್ಲೋ. ಅದಕ್ಕೆ ಕೋಪ ಬಂದಿದ್ದು ನನಗೆ. ಅದಕ್ಕೆ ನೀನು ಹೇಳ್ಕೊಂಡು ಇಲ್ಲಿ ಬಂದಿದ್ದು. ಮಾತಿಗೆ ಮಾತು ಬೆಳೆದು ಸುಮ್ಮನೆ ಅಣ್ಣನಿಗೆ ತೊಂದರೆ ಆಗಬಾರ್ದು ಅಂತ. ನೀನು ಯಾಕೋ ಮುಖ ಕೆಳಗಾಕ್ತೀಯಾ? ಅವಳಿಲ್ಲ ಅಂದ್ರೆ ಇನ್ನೊಬ್ಳು. ಆ ಹಿರಣ್ಮಯಿ ಅನ್ನೋಳು ನಿನ್ನ ಜೀವನದಲ್ಲಿ ಬಂದೇ ಇಲ್ಲ ಅನ್ಕೋ. ಅವಳ ಕಣ್ಮುಂದೆ ಇನ್ನೊಂದು ಹೆಣ್ಣನ್ನು ತಂದು ನಿನಗೆ ಮದುವೆ ಮಾಡ್ತೀನಿ. ಆಗ್ಲಾದ್ರೂ ಉರ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ. ನೀನ್ ಇಲ್ಲೇ ಇರು, ನಾನು ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ ಬರ್ತೀನಿ. ಅಣ್ಣನಿಗೆ ಹುಷಾರಾದ್ರೆ
101 ತೆಂಗಿನಕಾಯಿ ಹೊಡಿಸ್ತೀನಿ ಅಂತ. ಯಾಕೆ ಅವಳನ್ನ ಪ್ರಾಣಿ ತರ ಎಳ್ಕೊಂಬಂದ್ ತಳ್ದೆ? ಅವಳು ನಿನ್ನ ಹಾಗೆ ಮನುಷ್ಯಳನ್ನೋದನ್ನ ಮರಿಬೇಡ. ನೀನು ಮರಿಬೇಡಮ್ಮ, ಅಪ್ಪ ಆಸ್ಪತ್ರೆಗೆ ಸೇರೋ ಕಾರಣ ಇವಳೆ ಅಂತ. ಹಿರಣ್ಮಯಿ ಒಬ್ಳೆ ಅಲ್ಲ ಕಾರಣ ಅದಕ್ಕೆ. ಒಂದೇ ಸಮ ನಿಮ್ಮಪ್ಪ ನಾದಸ್ವರ ನೋಡ್ತಿದ್ದಕ್ಕೆ ಈ ರೀತಿ ಆಗಿರೋದು. ಇನ್ನು ಯಾಕಮ್ಮ ಈ ದರಿದ್ರದೊಳ ಮೇಲೆ ನಿಂಗೆ ಅನ್ಕೊಪ್ಪ? ಹೊಟ್ಟೆಗೆ ಅನ್ನ ಹಾಕ್ತೆ, ಮೈ ಮುಚ್ಕೊಳಕ್ಕೆ ಬಟ್ಟೆ ಕೊಟ್ಟೆ, ಬದುಕಕ್ಕೆ ಪ್ರೀತಿ ಕೊಟ್ಟೆ. ಸಾಲ್ದು ಅಂತ ವಯಸ್ಸಿಗೆ ಬಂದಿದ್ದಾಳೆ ಅಂತ ಮದ್ವೆ ಮಾಡಕ್ ಹೊರಟಿದ್ಯಾ? ಅವಳನ್ನ ಮುತ್ತೈದೆ ಆಗಿ ನೋಡಕ್ಕೆ ನೀನ್ ಆಸೆ ಪಟ್ಟೆ, ಆದ್ರೆ ಇವಳು ನಿನ್ ಮುತ್ತೈದೆ ತನ್ನೇ ಕಿತ್ಕೊಳಕ್ ಹೊರಟಿದ್ದಾಳೆ. ಕಾತ್ಯಾಯಿನಿ, ಕಾತ್ಯಾಯಿನಿ, ಅಮ್ಮ ಮೊದಲೇ ಎದ್ರುಕೊಂಡಿದ್ದಾರೆ. ನೀನ್ ಈ ತರ ಎಲ್ಲ ಮಾತಾಡಿ ಇನ್ನಷ್ಟು ಎದುರಿಸ್ಬೇಡ. ಹೌದಾ? ಹಾಗಾದ್ರೆ ನೀನ್ ಇಲ್ಲಿಂದ ತೊಲಗ್ತ್ಯಾ? ನಿನಗ್ ನಾವು ನಿಜವಾಗ್ಲೂ ಉಸಿರಾಡ್ಬೇಕು ಅಂದ್ರೆ, ನಮ್ಮಪ್ಪ ಬದುಕ್ ಬರ್ಬೇಕು ಅನ್ನೋ ಆಸೆ ಇದ್ರೆ ಇಲ್ಲಿಂದ ಹೋಗ್ತೀಯಾ? ಇಲ್ಲ ಅಂದ್ರೆ ಹೋಗ್ತೀನಿ. ಬರೀ ಆಸ್ಪತ್ರೆಯಿಂದ ಅಲ್ಲ, ನಮ್ಮ ಅಪ್ಪ ಅಮ್ಮನ ಬದುಕಿಂದ ಕೂಡ. ಹೋಗ್ತಾ ಇರು, ಹೋಗ್ತಾ ಇರು, ಹೋಗ್ತಾ ಇರು. ಆಯ್ತು, ಇವತ್ತಿಂದ ನಾನು ಕಾತ್ಯಾಯನಿಗೆ ಏನು ಹೇಳಲ್ಲ. ಆದ್ರೆ ನೀನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಬಾರ್ದು. ಕಾತ್ಯಾಯನಿ ಬುದ್ಧಿ ನೆಟ್ಗಿಲ್ಲ, ಅವಳ ಮನ್ಸು ಕೂಡ. ಅವಳೇನೋ ಹೇಳ್ತಾಳೆ ಅಂತ ನೀನ್ ಯಾಕಮ್ಮ ಹೋಗ್ತೀಯಾ? ನಮ್ ಜೊತೆ ಇರು, ಭಾವ ಎದ್ಮೇಲೆ ಎಲ್ಲ ಸರಿ ಮಾಡ್ತಾರೆ. ಕಾತ್ಯಾಯಿನಿ ಹೇಳಿದ ರೀತಿ ಹೊರಟಾಗಿರ್ಬೋದು, ಆದ್ರೆ ಅವಳು ಹೇಳಿದ್ದೆಲ್ಲ ಸರಿ ತಾನೆ. ಅಪ್ಪನ ಈ ಸ್ಥಿತಿಗೆ ಕಾರಣ ನಾನು, ಅಮ್ಮನ ಆತಂಕ ಕಾರಣ ನಾನು. ಇಲ್ಲಿದ್ದು ಇನ್ನಷ್ಟು ಜನಕ್ಕೆ ಆತಂಕ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನು ಹೊರಡ್ತೀನಿ. ದಯವಿಟ್ಟು ಅಪ್ಪನ್ ಚೆನ್ನಾಗಿ ನೋಡ್ಕೊಳ್ಳಿ.
ಉಸಿರಾಟ ತೊಂದರೆ ತುಂಬಾ ಜಾಸ್ತಿ ಆಗ್ತಿದೆ. ನೀನಿನ್ ಯೋಚನೆ ಮಾಡ್ಬೇಡಮ್ಮ. ಡಾಕ್ಟರ್ ಎಲ್ಲ ನೋಡ್ಕೊಂತಾರೆ. ಅಪ್ಪನ ಜೀವಕ್ಕೆ ಇನ್ಯಾವ ಕಂಟಕನೂ ಇರಲ್ಲ. ಕಂಟಕ ಆಗಿದ್ದ ಹಿರಣ್ಮೈ ಹೋದ್ಲಲ್ಲ. ಆಸೆ ಪಟ್ಟಿದೆಯಲ್ಲ ಅವನ ಜೊತೆ ಹೋಗಿ ಸಾಯ್ತಾನೆ. ಅದನ್ನ ಬಿಟ್ಟು ನಮ್ಮ ಅಪ್ಪ ಜೀವಕ್ಕೆ ಯಾಕೆ ಕೂಗುತ್ತಾನೆ? ನನ್ನ ಮನೆ ಸೇರಿದೆ. ಈಗ ನಮ್ಮ ಅಪ್ಪನ ನುಂಗೊಳಗ ನೋಡ್ತಿದ್ಯಾ? ಅವಳ ಮುತ್ತೈದೆ ಆಗಿ ನೋಡೋಕೆ ನೀನು ಆಸೆ ಪಟ್ಟೆ. ಆದ್ರೆ ಇವಳು ನೀನ್ ಮುತ್ತೈದೆ ತನ್ನನ್ನೇ ಕಿತ್ಕೊಳ್ಳೋಕೆ ಹೊರಟಿದ್ದಾಳೆ. ನಿನಗೆ ನಾವು ನಿಜವಾಗ್ಲೂ ಉಸಿರಾಡಬೇಕು ಅಂದ್ರೆ ನಮ್ಮ ಅಪ್ಪ ಬದುಕು ಬರಬೇಕು ಅನ್ನೋ ಆಸೆ ಇದೆ. ಇಲ್ಲಿಂದ ಹೋಗ್ತೀಯಾ? ಬರೀ ಆಸ್ಪತ್ರೆಯಿಂದ ಅಲ್ಲ, ನಮ್ಮ ಅಪ್ಪ ಅಮ್ಮನ ಬದುಕಿಂದ ಕೂಡ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ. ಸಂಜೀವಿನಿ ರಾಗ ನುಡಿಸೋ ನಿಮ್ಮ ಜೀವನದಲ್ಲಿ ಮೃತ್ಯು ಥರ ನಾನು ಬಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.